ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರೂ ಕೂಡ 2024ರಲ್ಲಿ ನಡೆಯುವಂತಹ ವಾರ್ಷಿಕ ಪರೀಕ್ಷೆ ಅಂದ್ರೆ ಆನ್ಯುವಲ್ ಎಕ್ಸಾಮ್ಗೆ ಎಲ್ಲರೂ ಕೂಡ ಪ್ರಿಪರೇಷನ್ ಆಗ್ತಾ ಇದ್ದೀರಾ. ಜೊತೆಗೆ ಒಂದು ವಿಚಾರವನ್ನು ಕೂಡ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ, ಏನಪ್ಪಾ ಅಂತಂದ್ರೆ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ತುಂಬಾನೇ ಕಷ್ಟ ಇರುತ್ತಾ ಸರ್, ಹೇಗೆ ಏನು ಎತ್ತ ಅಂತ ಕೇಳ್ತಾ ಇದ್ರಿ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು 2024 ಆನ್ಯುವಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ಈಸಿ ಇರುತ್ತಾ, ಡಿಫಿಕಲ್ಟ್ ಇರುತ್ತಾ, ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಹೇಗಿರುತ್ತೆ, ಇನ್ನು ಮುಂತಾದ ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸ್ಕಿಪ್ ಮಾಡದೇ ಸಂಪೂರ್ಣವಾದಂತಹ ವಿಡಿಯೋವನ್ನ ನೋಡ್ತಾ ಬನ್ನಿ, ಖಂಡಿತ ನಿಮ್ಗೆ ಸಹಾಯ ಆಗುತ್ತೆ ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ. ಜೊತೆಗೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಟೆಸ್ಟ್ ಗಳಾಗಿರಬಹುದು, ಪ್ರಿಪರೇಟರಿ ಎಕ್ಸಾಮ್ಸ್ ಆಗಿರಬಹುದು, ನಂತರ ನಡೆಯುವಂತಹ ಆನ್ಯುವಲ್ ಎಕ್ಸಾಮ್ಗೆ ಆಗಿರಬಹುದು, ಕಾಮರ್ಸ್ ಜೊತೆಗೆ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಎಲ್ಲಾ ಒಂದು ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾವೆ, ತಿಳಿಸ್ಕೊಡ್ತಾ ಇದ್ದಾವೆ, ಇಂಪಾರ್ಟೆಂಟ್ ಕ್ವಶನ್ಸ್ ನ ತಿಳಿಸ್ಕೊಡ್ತಾ ಇದ್ದಾವೆ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಮರಿದೇನೆ ಫ್ರೀ ಆಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು, ಇದಕ್ಕೆ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ ಅಂತ ಹೇಳ್ತಾ ಹಾಗೆ ಒಂದು ವಿಡಿಯೋನ ಸ್ಕಿಪ್ ಮಾಡದೇನೆ ಸಂಪೂರ್ಣವಾಗಿ ನೋಡ್ತಾ ಬನ್ನಿ. ಸೊ ಈಗ ವಿದ್ಯಾರ್ಥಿಯ ಮೊದಲ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ವಿದ್ಯಾರ್ಥಿಯ ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ಈ ಬಾರಿ ಎಕ್ಸಾಮ್ ತುಂಬಾನೇ ಡಿಫಿಕಲ್ಟ್ ಇರುತ್ತಾ, ಹೇಗೆ ಏನು ಎತ್ತ ಅಂತ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ವಿದ್ಯಾರ್ಥಿಗಳೇ, 2023ರಲ್ಲಿ ಆನ್ಯುವಲ್ ಎಕ್ಸಾಮ್ ನಡೀತು. ಫಸ್ಟ್ PUC ಜೊತೆಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಅದರಲ್ಲಿ 100ಕ್ಕೆ 100 ಅಂಕಗಳಿಗೆ ನೀವು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರಿ. ಕ್ವಶನ್ ಪೇಪರ್ ಕೂಡ 100 ಅಂಕಗಳಿಗೆ ಇತ್ತು. ಆದ್ರೆ ಈಗ ಶಿಕ್ಷಣ ಇಲಾಖೆ ಏನನ್ನ ರೂಲ್ಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಚೆನ್ನಾಗಿ ಗೊತ್ತಿದೆ. ಸೊ 100 ಮಾರ್ಕ್ಸ್ ಬದಲಾಗಿ ಕ್ವಶನ್ ಪೇಪರ್ನ ಈಗ 80 ಮಾರ್ಕ್ಸ್ ಗಳಿಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಸಿದ್ಧಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನು ಕೂಡ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಈ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಸುಮಾರು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಎಷ್ಟು ಪರ್ಸೆಂಟೇಜ್ ಕ್ವಶನ್ಸ್ ಬರ್ಬೋದು ಸರ್ ಅಂತ ಕೆಲವು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರಿ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನೋಡ್ಕೊಂಡ್ರೆ, ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಿನಿಮಮ್ 30% ಅಷ್ಟು ಕ್ವಶನ್ಸ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ನಿಂದ ರಿಪೀಟ್ ಆಗುತ್ತೆ. ಸೊ ರಿಪೀಟ್ ಆಗ್ತಾ 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 ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಮನೆಯಲ್ಲಿ ಆದಷ್ಟು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ನೀವು ತೆಗೆದುಕೊಳ್ಬಹುದು. ಜೊತೆಗೆ ಸ್ಟ್ರಿಕ್ಟ್ ಆಗಿ ಕರೆಕ್ಷನ್ಸ್ ಮಾಡ್ತಾರೆ ಸರ್, ಹೇಗೆ ಕರೆಕ್ಷನ್ಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರು ವಿದ್ಯಾರ್ಥಿಗಳೇ. ಸೊ ನಿಮಗೆ ಆಲ್ರೆಡಿ ನಾನು ಮೊದಲೇ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಏನಪ್ಪಾ ಅಂತಂದ್ರೆ, ಈ ಬಾರಿ 3 ಎಕ್ಸಾಮ್ಗಳು ನಿರಂತರವಾಗಿ ನಡೆಯುತ್ತೆ. ಆ 3 ಎಕ್ಸಾಮ್ಗಳಿಗೂ ಕೂಡ ನೀವೇನ್ ಮಾಡ್ಬೋದು, ಫೇಲ್ ಆದ್ರೆ ಸೊ ಪಾಸ್ ಆಗ್ತಾ, ಈಗ ಮೊದಲನೇ ಆನ್ಯುವಲ್ ಎಕ್ಸಾಮ್ ನಲ್ಲಿ ಫೇಲ್ ಆದ್ರೆ ಮೊದಲನೇ ಸಪ್ಲಿಮೆಂಟರಿ, ಅದನ್ನೇ ಮಿಸ್ ಆದ್ರೆ 2ನೇ ಸಪ್ಲಿಮೆಂಟರಿ, ಟೋಟಲ್ 3 ಎಕ್ಸಾಮ್ಸ್ ಇರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಫೀಸ್ ನೀವು ಕಟ್ಟೋ ಹಾಗಿರಲ್ಲ. ಮೊದಲ ಆನ್ಯುವಲ್ ಎಕ್ಸಾಮ್ ನಲ್ಲಿ ನೀವೇನು ಫೀಸ್ ಕಟ್ಟಿರ್ತೀರ ಅದಷ್ಟೇ. ಫೇಲ್ ಆದ್ರೆ ನೆಕ್ಸ್ಟ್ ಸೆಕೆಂಡ್ PUC ನಲ್ಲೂ ನೀವು ಮುಂದುವರಿಬಹುದು, ಅಥವಾ ಫಸ್ಟ್ PUC ನಲ್ಲೂ ಕೂಡ ಏನಾದರೂ ಫೇಲ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ಏನಿರುತ್ತೆ ಅದಕ್ಕೆ ಫೀಸ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ವಿದ್ಯಾರ್ಥಿಗಳೇ. ಮತ್ತೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳದು, ಸರ್ ಈಗ ಆಲ್ರೆಡಿ ನೀವು ಹೇಳ್ತಾ ಇದ್ರಿ ಈಗ ಕರೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ ಏನು ಎತ್ತ ಅಂತ ಹೇಳಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಕೂಡ ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಸರ್ ಅಂತ ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದಕ್ಕೂ ಹೋಗಬೇಡಿ. ಆದಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಸ್ಪೆಲ್ಲಿಂಗ್ಸ್ ನ ಮಿಸ್ಟೇಕ್ ಮಾಡದೇ, ಗ್ರಾಮೆಟಿಕಲ್ ಆಗಿ ಮಿಸ್ಟೇಕ್ ಮಾಡದೇ, ಸೊ ನೀವು ಅದ್ಭುತವಾಗಿ ಆನ್ಸರ್ಸ್ ನ ಬರಿತಾ ಹೋಗಿ. ಹ್ಯಾಂಡ್ ರೈಟಿಂಗ್ ಕೂಡ ಗಮನಿಸ್ತಾರೆ ಯಾರು, ಇವ್ಯಾಲ್ಯೂಯೇಟರ್ಸ್, ಕರೆಕ್ಷನ್ಸ್ ಯಾರು ಮಾಡ್ತಾ ಇರ್ತಾರೆ. ಸೊ ಇವ್ಯಾಲ್ಯೂಯೇಟರ್ಸ್ ಏನು ನಿಮ್ಮ ಒಂದು ಆನ್ಸರ್ ಪೇಪರ್ನು ಕೂಡ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ನ ಆನ್ಸರ್ ಪೇಪರ್ ನಲ್ಲಿ ಗಮನಿಸ್ತಾ ಹೋಗ್ತಾ ಇರ್ತಾರೆ. ಅಕಸ್ಮಾತ್ ನಿಮ್ಗೆ ಇನ್ನೇನಾವುದಾದ್ರೂ ರೀತಿಯಂತ ಗೊಂದಲದ ಪ್ರಶ್ನೆಗಳೇನಾದ್ರೂ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಡ್ತೇವೆ. ಸೊ ನೆಕ್ಸ್ಟ್ ಬರ್ತಾ ಇದೆ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ, SSLC PUC ಡಿಗ್ರಿಗೆ ಸಂಬಂಧಪಟ್ಟ ನೋಟ್ಸ್ಗಳು, ಪಾಸಿಂಗ್ ಪ್ಯಾಕೇಜ್ಗಳನ್ನೆಲ್ಲ ಕೊಡ್ತಾ ಹೋಗ್ತಾ ಇದ್ದಾರೆ, ಜಾಬ್ ನ್ಯೂಸ್ನ ಕೊಡ್ತಾ ಹೋಗ್ತಾ ಇರ್ತಾರೆ. ಮರಿದೇನೆ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ತಾ ಇರಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯ ಲೈಕ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.